Hello everyone, welcome to Sanmarga classes. Let us see question number 13 of chapter Light. The impression of an image persists on retina for about. ಈಗ ಇವನು ಇಲ್ಲಿ ನಮ್ಮ ಕಣ್ಣಲ್ಲಿ ನಾನು ಯಾವುದೇ ಒಂದು ವಸ್ತುವನ್ನ ನೋಡ್ತೀನಿ. ಓಕೆ, ಈಗ ದಿಸ್ ಮ್ಯಾನ್ ಲುಕಿಂಗ್ ದಿಸ್ ಫ್ಲವರ್ಸ್ ಅಲ್ವಾ ಇದನ್ನ. ಓಕೆ, ದಿಸ್ ಮ್ಯಾನ್ ವಾಚಿಂಗ್ ದಿಸ್ ಫ್ಲವರ್ಸ್. Retake question number 13. Retaking question number 13. Hello everyone, welcome to Sanmarga classes. Let us see question number 13 of chapter Light. The impression of an image persists on retina for about. ಹಾಗಿದ್ರೆ ನಾವು ಒಂದು ಆಬ್ಜೆಕ್ಟ್ ಅನ್ನ ನೋಡ್ತೀವಿ. That image persists on retina for about. ಎಷ್ಟು ಟೈಮ್ ತನಕ ಇರುತ್ತೆ ಹೇಳಿದ್ದಾರೆ. See here, ಇಲ್ಲಿ this person is watching flower ಅಲ್ವಾ. ಈ ಪರ್ಸನ್ ಏನಿದಾನೆ, ಈಸ್ ಲುಕಿಂಗ್ ಎಟ್ ಫ್ಲವರ್ and the light rays which are reflecting from that flower is entering into his eyes. ಎಂಟರ್ ಆಗ್ತಾ ಇದೆ ಲೈಟ್ ರೇಸು. ಈಗ this lens focuses light rays on retina. ರೆಟಿನಾದ ಮೇಲೆ ಫೋಕಸ್ ಮಾಡುತ್ತೆ. ಹಾಗಿದ್ರೆ ರೆಟಿನಾದ ಮೇಲೆ ಫೋಕಸ್ ಮಾಡಿದಂತಹ ಇಮೇಜ್ ಏನಿದೆ, ದಟ್ ಇಂಪ್ರೆಷನ್ ಆಫ್ ಅನ್ ಇಮೇಜ್ ಪರ್ಸಿಸ್ಟ್ ಆನ್ ರೆಟಿನಾ ಫಾರ್ ಅಬೌಟ್ ಎಷ್ಟು ಟೈಮ್ ವರೆಗೆ ಇರುತ್ತೆ? ಆಪ್ಷನ್ ಎ 1/9th of a second. No, this is wrong. Option B 1/16th of a second. Yes, this is correct. 1/16th of a second ಅಂದ್ರೆ ಇಷ್ಟು ಸೆಕೆಂಡ್ ತನಕ ಅದು ನಮ್ಮ ಕಣ್ಣಲ್ಲಿ ಇದಿರ್ತದೆ, ನಮ್ಮ ರೆಟಿನಾದ ಮೇಲೆ ಅದರ ಇಂಪ್ರೆಷನ್ ಇರ್ತದೆ. 1/19th of a second. This is wrong. 1 second. This is also wrong. ನೋಡಿ, ಈಗ ಫ್ಯಾನ್ ತಿರುಗೋದನ್ನ ನೋಡಿರ್ತೀವಿ. ಆ ಫ್ಯಾನ್ ತಿರುಗೋದೇನಿದೆ, ಆ ತಿರುಗ್ತಾ ಇರೋ ರೆಕ್ಕೆ ಫ್ಯಾನ್ ಇದು ನಮ್ಗೆ ಒಂಥರ ಮಸುಪಾಗಿ ಕಾಣುತ್ತೆ ಅಥವಾ ಬ್ಲರ್ ತರ ಕಾಣುತ್ತೆ. ಹಾಗಿದ್ರೆ ಯಾಕೆ ಅಂದ್ರೆ, ಈಗ ಫ್ಯಾನ್ ತಿರುಗೋ ಸ್ಪೀಡ್ ಏನಿದೆ ಅದು ನಮ್ ಕಣ್ ಮೇಲೆ ಒಂದು ಆಬ್ಜೆಕ್ಟ್ ಇಮೇಜ್ ಬಿದ್ದಿದೆ ಅಂದ್ರೆ ಆ ಇಂಪ್ರೆಷನ್ ಎಷ್ಟು ಟೈಮ್ ತನಕ ಇರುತ್ತೆ? 1/16th of a second. 1 ಸೆಕೆಂಡ್ ನ 1/16th ಪಾರ್ಟ್ ಅಷ್ಟು ಇದ್ದಿರ್ತದೆ. ಬಟ್ ಫ್ಯಾನ್ ತಿರುಗೋದೇನಿದೆ ಅದಕ್ಕಿಂತ ಫಾಸ್ಟ್ ತಿರುಗುತ್ತೆ. ಈ ಟೈಮ್ಗಿಂತ ಫಾಸ್ಟ್ ತಿರುಗೋದಕ್ಕೆ ನಮ್ ಕಣ್ಣು ಅದನ್ನ ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲದನ್ನು ಪರ್ಟಿಕ್ಯುಲರ್ ಆಗಿ ಡಿಟೆಕ್ಟ್ ಮಾಡೋಕ್ ಆಗೋದಿಲ್ಲ. ಹಾಗಾಗಿ ಅದು ನಮ್ಗೆ ಬ್ಲರ್ ತರ ಅನ್ಸುತ್ತೆ. Therefore, the correct option is option B. Option B correct answer ಆಗಿರುತ್ತೆ. Thank you.